ಈಗ ಆಮ್, ಇತಿಹಾಸದ ಅತ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಜಗತ್ತಿಗೆ ತಿಳಿಸ್ಬೇಕು ಅಂದ್ರೆ ಸಾಮಾನ್ಯವಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ? ಹ್ಮ್ ಬಹುಶಃ ಸಮಾಜದ ದೊಡ್ಡ ನಾಯಕರನ್ನ. ಆಹಾ, ಇರ್ಬೋದು. ಹೌದು ಅಲ್ವಾ? ಹೌದು. ದೊಡ್ಡ ನಾಯಕರು ಅಥವಾ ಆ, ದೊಡ್ಡ ಮಾಧ್ಯಮಗಳು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಇರೋರನ್ನ ಆರಿಸ್ತಾರೆ. ಹ್ಮ್. ಅಂದ್ರೆ ವಿಶ್ವಾಸಾರ್ಹತೆ ಇರೋರು ಮೂಲಕನೇ ಆ ಸುದ್ದಿ ಪ್ರಸಾರ ಆಗ್ಬೇಕು ಅನ್ನೋದು ಜಗತ್ತಿನ ಸಾಮಾನ್ಯ ನಿಯಮ. ಖಂಡಿತ ಅದು ಸಹಜ ಕೂಡ. ಹ್ಮ್ ಆದ್ರೆ ಆಮ್, ನಾವೆಂದು ಮಾಡ್ತಿರೋ ಈ ಡೀಪ್ ಡೈವ್ ಅಧ್ಯಯನದಲ್ಲಿ ಈ ಇಡೀ ವ್ಯವಸ್ಥೆನೇ ಒಂಥರ ತಲೆಕೆಳಗಾಗಿರೋದು ಕಾಣುತ್ತೆ. ನಾವಿಂದು ಮಾರ್ಕನ ಸುವಾರ್ತೆಯ 16ನೇ ಅಧ್ಯಾಯದ 9ರಿಂದ 15ನೇ ವಚನದವರೆಗಿನ ಮೂಲ ದಾಖಲೆಗಳನ್ನ ವಿಶ್ಲೇಷಣೆ ಮಾಡ್ತಿದೀವಿ. ಹೌದು. ಈ ಆಳವಾದ ಅಧ್ಯಯನದ ಮುಖ್ಯ ಉದ್ದೇಶ ಏನು ಅಂದ್ರೆ ಪುನರುತ್ಥಾನದ ನಂತರದ ಘಟನೆಗಳು, ವಿಶೇಷವಾಗಿ ಮನುಷ್ಯ ಹೇಗೆ ಆ ಅವಿಶ್ವಾಸದಿಂದ ಸಾಕ್ಷ್ಯದವರೆಗೆ ಸಾಗುತ್ತಾನೆ ಅನ್ನೋ ರೋಚಕ ಪಯಣವನ್ನ ಅರ್ಥ ಮಾಡ್ಕೊಳ್ಳೋದು. ನಿಜ. ಅಂದ್ರೆ ಈಗ ಈ ದಾಖಲೆಗಳನ್ನ ನಾವು ಕೇವಲ ಪ್ರಾಚೀನ ಕಾಲದ ಯಾವುದೋ ಧಾರ್ಮಿಕ ಘಟನೆಗಳ ಪಟ್ಟಿ ಅಂತ ನೋಡಕ್ಕೆ ಆಗಲ್ಲ. ಹ್ಮ್. ಇವು ಆ ಕಾಲದ ಭೀಕರ ಸಾಮಾಜಿಕ ಅಸಮಾನತೆ, ಅಧಿಕಾರದ ವ್ಯವಸ್ಥೆ ಮತ್ತೆ ಒಂದು ಬೃಹತ್ ಜಾಗತಿಕ ಕಾರ್ಯಸೂಚಿಯನ್ನ ನಮ್ಮ ಮುಂದೆ ತೆರೆದಿರ್ತವೆ. ಹೌದು. ಇದು ಮಾನವನ ನಂಬಿಕೆ ಮತ್ತು ತರ್ಕದ ನಡುವಿನ ಸಂಘರ್ಷದ ಕಥೆ ಅಂತಾನೆ ಹೇಳ್ಬಹುದು. ಇಲ್ಲಿ ನಡೆಯೋ ಪ್ರತಿಯೊಂದು ಘಟನೆಯೂ ನಮ್ಮ ನಿರೀಕ್ಷೆಗಳನ್ನೇ ಹುಸಿಗೊಳಿಸುತ್ತೆ. ಖಂಡಿತ. ಈಗ ದಾಖಲೆಗಳ ಪ್ರಕಾರ ನೋಡಿದ್ರೆ ಪುನರುತ್ಥಾನ ಹೊಂದಿದ ಯೇಸು ಮೊತ್ತಮೊದಲು ಕಾಣಿಸ್ಕೊಂಡಿದ್ದು ತಮ್ಮ ಆಪ್ತರಾದ 11 ಮಂದಿ ಪ್ರಮುಖ ಶಿಷ್ಯರಿಗಲ್ಲ. ಅರೆ ಹೌದಲ್ಲ. ಬದಲಾಗಿ ಮಗ್ದಲದ ಮರಿಯಳಿಗೆ. ಅಂದ್ರೆ ಇಲ್ಲಿಯೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ಇದನ್ನು ಒಮ್ಮೆ ಊಹಿಸ್ಕೊಳ್ಳಿ, ಸಾವನ್ನ ಗೆದ್ದು ಬಂದಿರೋ ಆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಪ್ರಸಾರ ಮಾಡೋಕೆ ಆಯ್ಕೆಯಾಗಿದ್ದು ಯಾರು? ಹಿಂದೆ 7 ದೆವ್ವಗಳಿಂದ ಪೀಡಿತಳಾಗಿದ್ಲು ಅಂತ ಕರೆಯಲ್ಪಟ್ಟ, ಸಮಾಜದಲ್ಲಿ ಯಾವುದೇ ಬೆಲೆ ಇಲ್ಲದ ಒಬ್ಬ ಸಾಮಾನ್ಯ ಮಹಿಳೆ. ಈ ಆಯ್ಕೆಯ ಹಿಂದಿನ ಮರ್ಮ ಆದ್ರೂ ಏನೋ? ಇಲ್ಲಿನ ಅತ್ಯಂತ ಆಕರ್ಷಕ ಸಂಗತಿ ಏನೆಂದ್ರೆ, ನಾವು ಮೊದಲು 1ನೇ ಶತಮಾನದ ಪ್ಯಾಲೆಸ್ಟೀನ್ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಓ ಸರಿ. ಆ ಕಾಲದಲ್ಲಿ ಮಹಿಳೆಯರ ಸಾಕ್ಷಿಗೆ ನ್ಯಾಯಾಲಯದಲ್ಲಿ ಯಾವುದೇ ಮಾನ್ಯತೆ ಇರಲಿಲ್ಲ. ಅಂದ್ರೆ ಅವರನ್ನ ವಿಶ್ವಾಸಾರ್ಹ ಸಾಕ್ಷಿಗಳು ಅಂತ ಪರಿಗಣಿಸ್ತಾನೇ ಇರ್ಲಿಲ್ವಾ? ಖಂಡಿತ ಇಲ್ಲ. ಸಮಾಜ ಅವರನ್ನ ಆ ರೀತಿ ನೋಡ್ತಾನೇ ಇರಲಿಲ್ಲ. ಅದರಲ್ಲೂ ಈ ಮರಿಯಳು 7 ದೆವ್ವಗಳಿಂದ ಬಿಡುಗಡೆ ಹೊಂದಿದವಳು ಅಂದ್ರೆ ಆಕೆ ಹಿಂದಿನ ಜೀವನ ಎಷ್ಟು ಯಾತನಾಮಯವಾಗಿತ್ತು ಅಂತ ಊಹಿಸ್ಕೊಳ್ಳಿ. ಅಬ್ಬಾ ನಿಜ. ಸಮಾಜ ಆಕೆಯನ್ನ ಸಂಪೂರ್ಣವಾಗಿ ದೂರ ಇಟ್ಟಿತ್ತು. ಸಾಮಾಜಿಕ ಶ್ರೇಣಿಯಲ್ಲಿ ಆಕೆ ಅತ್ಯಂತ ಕೆಳಹಂತದಲ್ಲಿದ್ಲು. ಹಾಗಾದ್ರೆ ತಾರ್ಕಿಕವಾಗಿ ನೋಡಿದ್ರೆ ಈ ದೊಡ್ಡ ಸುದ್ದಿಯನ್ನ ಜಗತ್ತು ನಂಬಬೇಕು ಅಂದ್ರೆ ಅದನ್ನ ಮೊದಲು ಸಮಾಜದಲ್ಲಿ ಗೌರವ ಇರೋ, ಅಧಿಕಾರ ಇರೋ ಪುರುಷನೊಬ್ಬನಿಗೆ ಹೇಳಬೇಕಿತ್ತಲ್ವಾ? ಹೌದು. ನಮ್ಮ ಸಾಮಾನ್ಯ ತರ್ಕ ಅದೇ ರೀತಿ ಯೋಚಿಸುತ್ತೆ. ಒಂದು ಬೃಹತ್ ಜಾಗತಿಕ ಚಳುವಳಿಯನ್ನ ಇಷ್ಟೊಂದು ದುರ್ಬಲವಾದ ಅಡಿಪಾಯದ ಮೇಲೆ ಕಟ್ಟೋಕೆ ಸಾಧ್ಯನಾ ಅಂತ ಅನ್ಸುತ್ತೆ. ಅದೇ ನೋಡಿ ಇಲ್ಲಿನ ಟ್ವಿಸ್ಟ್. ಇದು ಆ ಕಾಲದ ಸಾಮಾಜಿಕ ನಿಯಮಗಳ ಮೇಲಿನ ಉದ್ದೇಶಪೂರ್ವಕವಾದ ನೇರವಾದ ದಾಳಿ ಅಂತಾನೆ ಹೇಳಬಹುದು. ಓ ಇಂಟ್ರೆಸ್ಟಿಂಗ್. ಅಂದ್ರೆ ದೈವಿಕ ಕೃಪೆಯು ಮನುಷ್ಯನ ಯೋಗ್ಯತೆ, ಆಸ್ತಿ ಅಥವಾ ಸಾಮಾಜಿಕ ಅಂತಸ್ತಿನ ಆಧಾರದ ಮೇಲೆ ಕೆಲಸ ಮಾಡಲ್ಲ ಅನ್ನೋದನ್ನ ಸಾಬೀತುಪಡಿಸೋ ತಂತ್ರಗಾರಿಕೆ ಇದು. ಪಾಪಿಯಾಗಿದ್ದ, ಸಮಾಜದಿಂದ ತಿರಸ್ಕೃತಳಾಗಿದ್ದ ವ್ಯಕ್ತಿಯೇ ಈಗ ಶುಭ ಸಂದೇಶದ ಮೊದಲ ದೂತಳು, ಅಂದ್ರೆ ಅಪೋಸಲ್ ಟು ದಿ ಅಪಾಸಲ್ಸ್ ಆಗ್ತಾಳೆ. ಅಂದ್ರೆ ವ್ಯವಸ್ಥೆಯ ಕಟ್ಟಕಡೆಯ ವ್ಯಕ್ತಿಯನ್ನ ಅತ್ಯುನ್ನತ ಸ್ಥಾನದಲ್ಲಿ ಕೂರಿಸೋ ಮೂಲಕ ಆ ಹಳೆಯ ಸಾಮಾಜಿಕ ಶ್ರೇಣಿಯನ್ನ ಮುರಿಯಲಾಗ್ತಿದೆ. ಖಂಡಿತ. ಸಂದೇಶದ ಶಕ್ತಿ ಇರೋದು ಅದನ್ನ ಹೇಳೋ ವ್ಯಕ್ತಿಯ ಅಂತಸ್ತಿನಲ್ಲಿ ಅಲ್ಲ, ಬದಲಾಗಿ ಆ ಸಂದೇಶದಲ್ಲಿಯೇ ಇದೆ ಅನ್ನೋದನ್ನ ಇದು ಸ್ಪಷ್ಟಪಡಿಸ್ತಾ ಇದೆ. ಹೌದು. ಸಮಾಜ ಯಾರನ್ನ ಕಡೆಗಣಿಸಿತ್ತೋ ಅವರೇ ಹೊಸ ಇತಿಹಾಸದ ಮೊದಲ ದೂತರಾದ್ರು. ಈಗ ಮರಿಯಳು ಈ ಕ್ರಾಂತಿಕಾರಿ ಸಾಕ್ಷ್ಯವನ್ನ ಹೊತ್ತು ತರ್ತಾಳಲ್ವಾ? ಆಕೆಯ ಮಾತಿಗೆ ಸಿಕ್ಕ ಪ್ರತಿಕ್ರಿಯೆ ನೋಡಿದ್ರೆ ಮಾನವನ ಮನಸ್ಥಿತಿ ಎಷ್ಟು ಸಂಕೀರ್ಣ ಅನ್ನೋದರ್ಥ ಆಗುತ್ತೆ. ನಿಜ. ಮರಿಯಳು ಬಂದು ಯೇಸು ಜೀವಂತರಾಗಿದ್ದಾರೆ, ನಾನವರನ್ನ ನೋಡ್ದೆ ಅಂತ ಹೇಳ್ದಾಗ ಆ 11 ಮಂದಿ ಶಿಷ್ಯರು ಅಳ್ತಾ ಕೂತಿದ್ರು. ಆದ್ರೆ ಅವಳ ಮಾತನ್ನ ನಂಬಲೇ ಇಲ್ಲ. ಹೌದು, ನಂಬಲಿಲ್ಲ. ಆಮೇಲೆ ಎಮ್ಮೋ ಹಳ್ಳಿಗೆ ಹೋಗ್ತಿದ್ದ 2 ಶಿಷ್ಯರು ಬಂದು ಇದೇ ಮಾತನ್ನ ಹೇಳಿದಾಗ್ಲೂ ಅವರು ನಂಬಲಿಲ್ಲ. ಕಣ್ಣಾರೆ ಕಂಡ 3 ಬಂದ್ ಹೇಳಿದ್ರು ಅವ್ರು ಯಾಕ್ ನಂಬಲಿಲ್ಲ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ. ಮೂಲ ದಾಖಲೆಗಳು ಇಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸ್ತವೆ. ಯೇಸು ಆಮೇಲೆ ಪ್ರತ್ಯಕ್ಷರಾದಾಗ ಆ ಶಿಷ್ಯರ ಅವಿಶ್ವಾಸ ಮತ್ತು ವಿಶೇಷವಾಗಿ ಅವರ ಹೃದಯ ಕಾಠಿಣ್ಯವನ್ನ ಖಂಡಿಸಿದ್ರು ಅಂತ. ಒಂದು ನಿಮಿಷ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ.
ಈ ಹೃದಯ ಕಾಠಿಣ್ಯ ಅನ್ನೋ ಪದ ಬಳಕೆ ಸ್ವಲ್ಪ ಕಠಿಣ ಅನಿಸಲ್ವಾ? ಅಂದ್ರೆ ಹೇಗೆ? ಈಗ ಆ ಶಿಷ್ಯರ ಮನಸ್ಥಿತಿ ಹೇಗಿತ್ತು? 3 ವರ್ಷ ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ರೋ ಅವರು ಕಣ್ಣೆದುರೇ ಕ್ರೂರವಾಗಿ ಹತ್ಯೆಯಾಗಿದ್ದಾರೆ. ಹೌದು. ಅವರು ಭೀಕರವಾದ ಆಘಾತದಲ್ಲಿ, ಭಯದಲ್ಲಿದ್ದಾರೆ. ಯಾರೋ ಬಂದು ಅವರು ಬದುಕಿದ್ದಾರೆ ಅಂದಾಗ ತಕ್ಷಣ ನಂಬೋಕಾಗ್ದೇ ಇರೋದು ಕೇವಲ ಒಂದು ಮಾನಸಿಕ ಆಘಾತ ಅಥವಾ ಟ್ರಾಮಾ ಅಲ್ವಾ? ಅದನ್ನ ಯೇಸು ಹೃದಯ ಕಾಠಿಣ್ಯ ಅಂತ ಯಾಕೆ ಅಷ್ಟು ಕಟುವಾಗಿ ಖಂಡಿಸ್ಬೇಕು? ಇದು ಬಹಳ ಅತ್ಯುತ್ತಮವಾದ ಪ್ರಶ್ನೆ. ನೋಡಿ, ಮಾನಸಿಕ ಆಘಾತಕ್ಕೂ ಮತ್ತು ಹೃದಯ ಕಾಠಿಣ್ಯಕ್ಕೂ ಬಹಳ ಸೂಕ್ಷ್ಮವಾದ ಆದರೆ ಪ್ರಬಲವಾದ ವ್ಯತ್ಯಾಸ ಇದೆ. ಓ, ಅದೇನು ಅಂತ ವಿವರಿಸ್ತೀರಾ? ಖಂಡಿತ. ಟ್ರಾಮಾ ಅಥವಾ ಆಘಾತ ಅನ್ನೋದು ಒಂದು ಘಟನೆಯಿಂದ ಆಗೋ ಭಾವನಾತ್ಮಕ ನಿಷ್ಕ್ರಿಯತೆ. ಅಲ್ಲಿ ಮನುಷ್ಯ ನಿಜಕ್ಕೂ ಅಸಹಾಯಕ. ಆದರೆ ಇಲ್ಲಿ ಪಠ್ಯದಲ್ಲಿ ಬಳಸಲಾದ ಹೃದಯ ಕಾಠಿಣ್ಯ ಅಥವಾ ಹಾರ್ಡ್ನೆಸ್ ಆಫ್ ಹಾರ್ಟ್ ಅನ್ನೋದು ಭಾವನಾತ್ಮಕ ಅಸಹಾಯಕತೆಯಲ್ಲ, ಇದು ಸತ್ಯವನ್ನ ಎದುರಿಸಲು ಇರೋ ಇಚ್ಛಾಶಕ್ತಿಯ ಕೊರತೆ. ಅಂದ್ರೆ ಬೇಕು ಅಂತಾನೆ ಸತ್ಯವನ್ನ ಒಪ್ಕೊಳ್ದೇ ಇರೋದಾ? ಹೌದು. ತಾವು ಕಂಡುಕೊಂಡಿರೋ ಒಂದು ತರ್ಕದ ಆಚೆ ಏನಾದ್ರೂ ನಡೆದ್ರೆ ಅದನ್ನ ಒಪ್ಕೊಳ್ಳೋಕೆ ಮನುಷ್ಯನ ಅಹಂಕಾರ ಅಡ್ಡಿ ಬರುತ್ತೆ. ನೋಡ್ದೆ ನಂಬಲ್ಲ, ಮುಟ್ಟದೆ ನಂಬಲ್ಲ ಅನ್ನೋದು ಕೇವಲ ತಾರ್ಕಿಕ ಪ್ರಶ್ನೆ ಅಲ್ಲ, ಅದು ನಮ್ಮ ಕಂಟ್ರೋಲ್ನಲ್ಲೇ ಎಲ್ಲವೂ ಇರಬೇಕು ಅನ್ನೋ ಹಠ. ಅಬ್ಬಾ, ಇದು ಬಹಳ ಆಳವಾದ ವಿಶ್ಲೇಷಣೆ. ಅಂದ್ರೆ ಶಿಷ್ಯರು ತಮ್ಮದೇ ಆದ ದುಃಖದ ಅರಮನೆಯನ್ನ ಕಟ್ಕೊಂಡು ಅದರ ಬಾಗಿಲನ್ನ ಭದ್ರವಾಗಿ ಮುಚ್ಕೊಂಡಿದ್ರು ಅಲ್ವಾ? ಖಂಡಿತ. ಹೊಸ ಸತ್ಯ ಎಷ್ಟೇ ಸಕಾರಾತ್ಮಕವಾಗಿದ್ರೂ ಅದನ್ನು ಒಳಬಿಡೋಕೆ ಅವರು ಸಿದ್ರಿರ್ಲಿಲ್ಲ. ನಂಬಿಕೆಯ ಚೌಕಟ್ಟನ್ನ ಮುರಿಯೋ ಹೊಸ ಸತ್ಯ ಎದುರಿಗೆ ಬಂದ್ರೂ ಮನುಷ್ಯ ಅದನ್ನ ಒಪ್ಕೊಳ್ಳೋಕೆ ಎಷ್ಟು ಒದ್ದಾಡ್ತಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ನಿಜ. ಈಗ ಮನುಷ್ಯನ ಈ ಹಠಮಾರಿ ಸ್ವಭಾವವನ್ನ ಅರಿತುಕೊಂಡ ನಂತರದ ಬೆಳವಣಿಗೆ ಇದೆಯಲ್ವಾ, ಅದು ಮತ್ತಷ್ಟು ಅನಿರೀಕ್ಷಿತ. ಹೌದು, ಅಲ್ಲಿಯೇ ಅಸಲಿ ಕತೆ ಶುರುವಾಗೋದು. ಒಂದು ಕಾರ್ಪೊರೇಟ್ ಕಂಪನಿಯ ಉದಾಹರಣೆ ತಗೊಳ್ಳೋಣ. ಒಬ್ರು ಸಿಇಒ ಇದ್ದಾರೆ. ಅವರ ಕೆಳಗಿನ ಪ್ರಮುಖ ತಂಡವೊಂದು ಇತ್ತೀಚಿನ ಪ್ರಾಜೆಕ್ಟ್ನಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದೆ. ಸಿಇಒ ಕಷ್ಟದಲ್ಲಿದ್ದಾಗ ಅವರೆಲ್ಲ ಬಿಟ್ಟು ಓಡಿ ಹೋಗಿದ್ರು. ಮತ್ತೆ ಈಗ ಹೊಸ ಅವಕಾಶದ ಬಗ್ಗೆ 3 ಬಂದ್ ಹೇಳಿದ್ರು ನಮ್ದೇ ಮೂರ್ಖತನ ತೋರಿಸಿದ್ದಾರೆ. ಹೌದು. ಈಗ ಸಿಇಒ ಆ ತಂಡವನ್ನ ಭೇಟಿಯಾದಾಗ ಏನ್ ಮಾಡ್ತಾರೆ? ಅವರನ್ನ ಕೆಲ್ಸದಿಂದ ಕಿತ್ ಹಾಕೋದು ಜಗತ್ತಿನ ಸಾಮಾನ್ಯ ನಿಯಮ ಅಲ್ವಾ? ಖಂಡಿತವಾಗಿಯೂ ಫೈರ್ ಮಾಡೇ ಮಾಡ್ತಾರೆ. ಆದ್ರೆ ಇಲ್ಲಿ ಯೇಸು ಆ ಶಿಷ್ಯರನ್ನ ವಜಾಗೊಳಿಸೋದಿಲ್ಲ, ಬದಲಾಗಿ ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನ ಪ್ರಬೋಧಿಸಿರಿ ಅಂತ ಒಂದು ಮಹಾ ಸಂದೇಶವನ್ನ, ಅಂದ್ರೆ ಗ್ರೇಟ್ ಕಮಿಷನ್ ಅನ್ನ ನೀಡ್ತಾರೆ. ಇದೇ ನೋಡಿ ಅಚ್ಚರಿಯ ವಿಚಾರ. ಅವರ ಹೃದಯ ಕಾಠಿಣ್ಯವನ್ನ ಖಂಡಿಸಿದ ತಕ್ಷಣವೇ ಈ ಬೃಹತ್ ಜವಾಬ್ದಾರಿಯನ್ನ ಕೊಡ್ತಾರೆ. ಒಂದು ಕಂಪನಿಯ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ ತಂಡಕ್ಕೆ ಕಂಪನಿಯ ಅತಿದೊಡ್ಡ ಗ್ಲೋಬಲ್ ಪ್ರಾಜೆಕ್ಟ್ ಅನ್ನ ವಹಿಸಿಕೊಟ್ಟಂತೆ ಇದೆಯಲ್ವಾ? ಹೌದು ಹೌದು. ದೌರ್ಬಲ್ಯ ಪ್ರದರ್ಶಿಸಿದವರಿಗೆ ಇಷ್ಟೊಂದು ದೊಡ್ಡ ಜವಾಬ್ದಾರಿ ಕೊಡೋ ಕಾರ್ಯವಿಧಾನ ಏನು? ಇದು ಆಧುನಿಕ ನಾಯಕತ್ವದ ತತ್ವಗಳಿಗೆ ವಿರುದ್ಧವಾಗಿಲ್ವಾ? ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಇದು ಅಧಿಕಾರ ಮತ್ತು ಕೃಪೆಯ ನಡುವಿನ ವ್ಯತ್ಯಾಸವನ್ನ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ಅಂದ್ರೆ ಯೇಸು ಶಿಷ್ಯರ ದೌರ್ಬಲ್ಯವನ್ನ ಕಣ್ಣಾರೆ ನೋಡಿದ್ರು, ಖಂಡಿಸಿದ್ರು, ಆದ್ರೆ ಆ ದೌರ್ಬಲ್ಯವೇ ಅವರ ಅಂತಿಮ ಗುರುತಾಗೋಕೆ ಬಿಡಲಿಲ್ಲ. ಓ, ವಿಫಲರಾದವರನ್ನೇ ಬಳಸ್ಕೊಳ್ಳೋ ಮೂಲಕ ಈ ಇಡೀ ಶುಭ ಸಂದೇಶದ ಕೆಲಸ ಮನುಷ್ಯನ ಸಾಮರ್ಥ್ಯದಿಂದ ಆಗ್ತಿರೋದಲ್ಲ, ಬದಲಾಗಿ ದೈವಿಕ ಶಕ್ತಿಯಿಂದ ನಡೀತಿದೆ ಅನ್ನೋದನ್ನ ಜಗತ್ತಿಗೆ ಸಾರೋದಾಗಿತ್ತು. ಖಂಡಿತ. ಪರಿಪೂರ್ಣವಾದ ವ್ಯಕ್ತಿಗಳನ್ನ ಬಳಸೋದಕ್ಕಿಂತ ಈ ಒಡೆದು ಹೋದ ವ್ಯಕ್ತಿತ್ವಗಳನ್ನ ಮತ್ತೆ ಕಟ್ಟಿ ಅವರ ಮೂಲಕ ಬದಲಾವಣೆ ತರೋದು ಬಹಳ ದೊಡ್ಡ ಸಂದೇಶ ಕೊಡ್ತಿದೆ. ನಿಜ. ಮತ್ತೆ ಇಲ್ಲಿನ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಅನ್ನೋ ಆದೇಶ. ಶುಭ ಸಂದೇಶ ಕೇವಲ ಚರ್ಚಿನ 4 ಗೋಡೆಗಳ ನಡುವೆ ಅಥವಾ ಕಂಫರ್ಟ್ ಝೋನ್ನಲ್ಲಿ ಬಂದಿಯಾಗಬಾರ್ದು ಅನ್ನೋದು ಇದರ ಒಳಾರ್ಥ. ಹೌದು, ತಪ್ಪು ಮಾಡಿದವರನ್ನ ಮೂಲೆಗುಂಪು ಮಾಡೋ ಬದಲು ಅವರನ್ನೇ ಇಡೀ ಜಗತ್ತಿನ ಕಲ್ಯಾಣಕ್ಕೆ ಬಳಸ್ಕೊಳ್ಳೋದು ಒಂದು ಅಸಾಮಾನ್ಯ ಹೆಜ್ಜೆನೇ ಸರಿ. ಖಂಡಿತವಾಗಿಯೂ ಸರಿ. ಈಗ ಈ ಐತಿಹಾಸಿಕ ಘಟನೆಗಳು ನಮ್ಮ ಇಂದಿನ ಪ್ರಾಯೋಗಿಕ ಬದುಕಿಗೆ, ವಿಶೇಷವಾಗಿ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯ ಆಗುತ್ತೆ ಅಂತ ನೋಡೋಣ. ಮೂಲ ದಾಖಲೆಯು 40 ದಿನಗಳ ಲೆಂಟ್ ಕಾಲದ ಅಂತ್ಯಕ್ಕೆ ಇದನ್ನ ಹೇಗೆ ಅನ್ವಯಿಸಬಹುದು ಅಂತ ಕೆಲವು ಪ್ರಮುಖ ವಿಷಯಗಳನ್ನ ಪ್ರಸ್ತಾಪಿಸುತ್ತೆ. ಇದರಲ್ಲಿ ಮೊದಲನೆಯದು ಅಳುವಿಕೆಯಿಂದ ಅರಿವಿಗೆ, ಅಂದ್ರೆ ಫ್ರಮ್ ಮಾರ್ನಿಂಗ್ ಟು ಮಿಷನ್. ಹೌದು ನೋಡಿ, ಶಿಷ್ಯರು ಶೋಕಭರಿತರಾಗಿ ಅಳ್ತಾ ಕೂತಿದ್ದನ್ನ ಯೇಸು ಖಂಡಿಸಿ ಅವರನ್ನ ಕೆಲ್ಸಕ್ಕೆ ಕಳಿಸಿದ್ರು. ಲೆಂಟ್ ಕಾಲದಂತಹ ಆಚರಣೆಗಳು ಅಥವಾ ನಮ್ಮ ದೈನಂದಿನ ಪಶ್ಚಾತ್ತಾಪಗಳು
ನಮ್ಮನ್ನ ಕೇವಲ ದುಃಖದಲ್ಲಿ ಅಥವಾ ಗಿಲ್ಟ್ನಲ್ಲಿ ಇರಿಸಬಾರದು. ನಿಜ. ನಾವು ನಮ್ಮ ತಪ್ಪುಗಳ ಬಗ್ಗೆ ಕೇವಲ ಅಳಹಡಿಸ್ತಾ ಕೂರೋ ಬದಲು ಆ ಅರಿವು ನಮ್ಮನ್ನ ಸಕ್ರಿಯವಾಗಿ ಬದಲಾಯಿಸಬೇಕು. ದುಃಖ ಅನ್ನೋದು ಕ್ರಿಯೆಯಾಗಿ ಬದಲಾಗಬೇಕು. ಖಂಡಿತ. ದುಃಖದಲ್ಲೇ ನೆಮ್ಮದಿ ಕಂಡುಕೊಳ್ಳೋ ಒಂದು ವಿಚಿತ್ರ ಪ್ರವೃತ್ತಿ ನಮ್ಗಿದೆ. ಅದರಿಂದ ಹೊರಬಂದು ಸಮಾಜದಲ್ಲಿ ಸಕಾರಾತ್ಮಕ ಕೆಲಸ ಮಾಡೋದೇ ನಿಜವಾದ ಪರಿವರ್ತನೆ. ಹೌದು. ಇನ್ನು ದಾಖಲೆಯಲ್ಲಿರೋ ಎರಡನೇ ಅಂಶ ಹೃದಯ ಕಾಠಿಣ್ಯ ಬಿಡುವುದು. ಆದ್ರೆ ಈಗಿನ ಈ ಧ್ರುವೀಕರಣಗೊಂಡ ಜಗತ್ತಿನಲ್ಲಿ ಅಂದ್ರೆ ಪೋಲರೈಸ್ಡ್ ವರ್ಲ್ಡ್ನಲ್ಲಿ ಪ್ರತಿಯೊಬ್ರು ತಮ್ಮದೇ ಆದ ಗುಳ್ಳೆಗಳಲ್ಲಿ ಬದುಕ್ತಿದ್ದಾರೆಲ್ವಾ? ಖಂಡಿತ. ಇದು ದೊಡ್ಡ ಸಮಸ್ಯೆ. ಇತರರನ್ನ ಕ್ಷಮಿಸಿ ಈ ಹೃದಯ ಕಾಠಿಣ್ಯವನ್ನ ಬಿಡೋದು ಪ್ರಾಯೋಗಿಕವಾಗಿ ಸಾಧ್ಯನಾ? ಇದು ಬರೀ ಆದರ್ಶವಾದದ ಮಾತು ಅಂತ ಅನ್ಸಲ್ವಾ? ಇದು ಇಂದಿನ ಕಾಲದ ಅತ್ಯಂತ ದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ನಾವು ನಮ್ಮ ಅಹಂಕಾರ ಅಥವಾ ಸಮಾಜದ ಕೀ ಘಟನೆಗಳಿಂದ ನಮ್ಮ ಹೃದಯದ ಸುತ್ತ ಒಂದು ದೊಡ್ಡ ಗೋಡೆ ಕಟ್ಕೊಂಡಿರ್ತೀವಿ. ನಮ್ಮ ನಂಬಿಕೆಗೆ ವಿರುದ್ಧವಾದ ವಿಚಾರ ಬಂದ್ರೆ ಇತರರ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಸಿದ್ಧರಿರಲ್ಲ. ಈ ಕಾಠಿಣ್ಯ ನಮ್ಮನ್ನ ಕುರುಡಾಗ್ಸೋತ್ತೆ. ನಿಜ. ಇದನ್ನ ಬಿಡ್ಬೇಕು ಅಂದ್ರೆ ನಾವು ಮೊದಲು ನಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋ ವಿನಯಶೀಲತೆಯನ್ನ ಬೆಳೆಸ್ಕೊಳ್ಬೇಕು ಅನ್ನೋದು ಪಠ್ಯದ ಆಶಯ. ಸತ್ಯ ನಾವಿಷ್ಟಪಡದ ವ್ಯಕ್ತಿಗಳಿಂದ ಬಂದ್ರೂ ಅದನ್ನ ಸ್ವೀಕರಿಸೋ ಮುಕ್ತ ಮನಸ್ಸು ಇಂದಿನ ತುರ್ತು ಅಗತ್ಯ. ಹೌದು. ಶಿಷ್ಯರು ತಾವು ಕಟ್ಟಿಕೊಂಡಿದ್ದ ದುಃಖದ ಕೋಟೆಯಿಂದ ಹೊರಬರಲು ಇದೇ ವಿನಯಶೀಲತೆ ಬೇಕಾಗಿತ್ತು. ಖಂಡಿತ. ಮುಕ್ತ ಮನಸ್ಸಿನ ಜೊತೆಗೆ ಈ ದಾಖಲೆಗಳು ಎಲ್ಲರೂ ಸಾಕ್ಷಿಯಾಗಬೇಕು ಅನ್ನೋ ಮೂರನೇ ಅಂಶವನ್ನ ಒತ್ತಿ ಹೇಳ್ತಾವೆ. ಸಾಮಾನ್ಯವಾಗಿ ಶುಭ ಸಂದೇಶ ಸಾರೋದು ಬರೀ ಧರ್ಮಗುರುಗಳ ಅಥವಾ ಸನ್ಯಾಸಿನಿಯರ ಕೆಲಸ ಅಂತಾನೆ ಬಹುಪಾಲು ಜನ ಅಂದ್ಕೊಂಡಿದ್ದಾರೆ. ಹೌದು, ಅದು ತಪ್ಪು ಕಲ್ಪನೆ. ದೈನಂದಿನ ಜಂಜಾಟಗಳಲ್ಲಿರೋ ಸಾಮಾನ್ಯ ಮನುಷ್ಯನಿಗೆ ಇದು ಸಾಧ್ಯನಾ? ಮೂಲ ವಾಕ್ಯಭಾಗ ಈ ನಂಬಿಕೆಯನ್ನ ಸಂಪೂರ್ಣವಾಗಿ ತಿದ್ದುತ್ತೆ. ಯೇಸು ಆ 11 ಜನರಿಗೆ ಆದೇಶ ನೀಡಿದ್ರೂ ಅದರ ವಿಸ್ತಾರ ಇಡೀ ಮನುಕುಲಕ್ಕೆ ಅನ್ವಯಿಸುತ್ತೆ. ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ತನ್ನ ದಿನನಿತ್ಯದ ಬದುಕಿನಲ್ಲಿ ಸಾಕ್ಷಿಯಾಗಬೇಕು. ಇದು ಕೇವಲ ದೊಡ್ಡ ವೇದಿಕೆಗಳ ಮೇಲಿನ ಭಾಷಣಗಳಿಂದ ಆಗೋದಲ್ಲ. ಮತ್ತೆ ಹೇಗೆ? ನಾವು ಇತರರೊಂದಿಗೆ ವರ್ತಿಸೋ ರೀತಿ, ನಮ್ಮ ಕೆಲಸದ ಸ್ಥಳದಲ್ಲಿ ತೋರೋ ಪ್ರಾಮಾಣಿಕತೆ ಮತ್ತೆ ಕಷ್ಟದಲ್ಲಿರೋರಿಗೆ ನೀಡೋ ಸಾಂತ್ವನದ ಮೂಲಕ ನಾವೆಲ್ಲರೂ ಈ ಸಂದೇಶದ ದೂತರಾಗ್ಬೋದು. ಮಗ್ದಲದ ಮರಿಯಳಿಗೆ ಯಾವುದೇ ಧಾರ್ಮಿಕ ಪದವಿ ಇರಲಿಲ್ಲ ಅನ್ನೋದನ್ನ ನಾವು ಮರಿಬಾರದು. ಖಂಡಿತ. ಸಮಾಜದ ಕಟ್ಟಕಡೆ ವ್ಯಕ್ತಿಯಿಂದ ಹಿಡಿದು ಪ್ರತಿಯೊಬ್ಬರೂ ಇದರಲ್ಲಿ ಭಾಗಿಯಾಗಬಹುದು ಅನ್ನೋದು ಬಹಳ ಪ್ರಾಯೋಗಿಕವಾದ ಅನ್ವಯ. ನಿಜ. ಇಂದು ನಾವು ನೋಡ್ತಿರೋ ಯುದ್ಧ, ದ್ವೇಷ, ಆರ್ಥಿಕ ಅಸಮಾನತೆಗಳಿಂದ ತುಂಬಿರೋ ಈ ಜಗತ್ತಿಗೆ ಈ ಪ್ರಾಚೀನ ಸಂದೇಶ ಹೇಗೆ ಪರಿಹಾರ ಆಗಬಲ್ಲದು? ನೋಡಿ, ಇಂದಿನ ಬಹುತೇಕ ಸಮಸ್ಯೆಗಳಿಗೆ ಬರೀ ರಾಜಕೀಯ ಅಥವಾ ಆರ್ಥಿಕ ಪರಿಹಾರಗಳು ಮಾತ್ರ ಸಾಲಲ್ಲ. ಯಾಕಂದ್ರೆ ಮೂಲ ಸಮಸ್ಯೆ ಇರೋದು ಮನುಷ್ಯನ ಅಂತರಂಗದಲ್ಲಿರೋ ದ್ವೇಷ ಮತ್ತು ಸ್ವಾರ್ಥದಲ್ಲಿ. ಮನುಷ್ಯನ ಆಲೋಚನೆಯನ್ನ ಬದಲಾಯಿಸೋ ಪ್ರೀತಿ ಮತ್ತು ಕ್ಷಮೆಯ ಸಂದೇಶವೇ ನಿಜವಾದ ರಕ್ಷಣೆ. ಸಾವು ಅಥವಾ ಸೋಲೆ ಅಂತಿಮವಲ್ಲ, ಪುನರುತ್ಥಾನದ ವಿಜಯವೇ ಸತ್ಯ ಅನ್ನೋ ಭರವಸೆ ಈ ಶುಭ ಸಂದೇಶದಲ್ಲಿದೆ. ಹೌದು, ಆ ಭರವಸೆಯೇ ನಮಗೆ ಕತ್ತಲೆಯ ನಡುವೆಯೂ ದೀಪ ಹಚ್ಚೋ ಶಕ್ತಿಯನ್ನ ಕೊಡುತ್ತೆ. ಇದು ಬರೀ ಮರಣಾನಂತರದ ಜೀವನದ ಬಗ್ಗೆ ಅಲ್ಲ, ಬದಲಾಗಿ ಇಂದಿನ ನಮ್ಮ ಪ್ರತಿಕೂಲ ಪರಿಸ್ಥಿತಿಗಳನ್ನ ಎದುರಿಸೋ ಸ್ಥೈರ್ಯವನ್ನ ಕೊಡುತ್ತೆ. ಖಂಡಿತವಾಗಿಯೂ. ಒಟ್ಟಾರೆಯಾಗಿ ಇಂದಿನ ನಮ್ಮ ಈ ಡೀಪ್ ಡೈವ್ ನಮ್ಮನ್ನ ಎಲ್ಲಿಂದ ಎಲ್ಲಿಗೆ ಕರೆದೊಯ್ತು ಅಂದು ಒಮ್ಮೆ ನೋಡಿದ್ರೆ, ಸಮಾಜದಿಂದ ನಿರ್ಲಕ್ಷಿಸಲ್ಪಟ್ಟ ಮಹಿಳೆಯ ಮೂಲಕ ಇತಿಹಾಸದ ಅತಿ ದೊಡ್ಡ ಸಂದೇಶ ರವಾನೆ ಆಯಿತು. ಇದು ಕೇವಲ ಯಾರು ಅರ್ಹರು ಅನ್ನೋ ವಿಶ್ಲೇಷಣೆಯಲ್ಲ. ಮಾನವ ಕುಲದ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಅವಿಶ್ವಾಸದಿಂದ, ದುಃಖದಿಂದ ಹೊರಬಂದು ಜಗತ್ತಿಗೆ ಬೆಳಕಾಗಬಹುದು ಅನ್ನೋ ಭರವಸೆಯ ಕಥೆ ಇದು. ಖಂಡಿತ. ಈ ಚರ್ಚೆಯನ್ನ ಮುಕ್ತಾಯಗೊಳಿಸೋ ಮುನ್ನ ನಾನು ಒಂದು ಆಳವಾದ ಪ್ರಶ್ನೆಯನ್ನ ಬಿಟ್ಟೋಗನು ಬಯಸ್ತೀನಿ. ಖಂಡಿತ. ಪ್ರೀತಿ, ಕ್ಷಮೆ ಮತ್ತು ಪುನರುತ್ಥಾನದಂತಹ ಅತ್ಯುನ್ನತ ಸತ್ಯವನ್ನ 3 ವರ್ಷ ಜೊತೆಯಲ್ಲಿದ್ದ ಅತ್ಯಂತ ಆಪ್ತ ಶಿಷ್ಯರೇ ಆರಂಭದಲ್ಲಿ ನಂಬೋಕೆ ನಿರಾಕರಿಸಿದ್ದೇ ಆದ್ರೆ, ಇಂದಿನ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವೇ ಸೃಷ್ಟಿಕೊಂಡಿರೋ ಆ ಹೃದಯ ಕಾಠಿಣ್ಯವು ನಮ್ಮ ಕಣ್ಣೆದುರೇ ಇರೋ ಎಷ್ಟೋ ಪರಿವರ್ತನಾಕಾರಿ ಸತ್ಯಗಳನ್ನ ನೋಡದಂತೆ ನಮ್ಮನ್ನ ಕುರುಡಾಗಿಸ್ತಿರಬಹುದೇ? ಆ ಸತ್ಯವು ನಾವು ಕಡೆಗಣಿಸಿದವರ ಮೂಲಕವೋ ಅಥವಾ ನಾವು ವಿರೋಧಿಸೋ ವ್ಯಕ್ತಿಗಳ ಮೂಲಕವೋ ನಮ್ಮ ಬಳಿ ಬರ್ತಾ ಇರಬಹುದು. ಹಾಗಾದ್ರೆ ನಮ್ಮ ಕಣ್ಣನ್ನ ಮುಚ್ಚಿರೋ ಆ ಹೃದಯ ಕಾಠಿಣ್ಯವನ್ನ ಒಡೆಯೋದು ಹೇಗೆ? ಈ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.